ಹಲೋ ಹಾಯ್ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ವೈಷ್ಣವಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಾಲ್ಗಿ ಕಪಲ್ಸ್. ಸೊ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಪ್ಲೀಸ್ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಹಾಗಾಗಿ ಪ್ಲೀಸ್ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇವತ್ತು ನಾನು ನಮ್ಮ ಹೋಮ್ ಮೇಡ್ ಪ್ರಾಡಕ್ಟ್ಗಳ ಬಗ್ಗೆ ನಾನು ನಿಮಗೆ ಹೇಳ್ಕೊಡಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಿನ್ನೆ ವಿಡಿಯೋದಲ್ಲಿ ತುಂಬಾ ಜನ ಕೇಳಿದ್ರಿ, ಅಕ್ಕ ನಿಮ್ಮ ಈ ಪ್ರಾಡಕ್ಟ್ ಅನ್ನ ನಾವು ಯಾವ ತರ ಆರ್ಡರ್ ಮಾಡಬೇಕು ಮತ್ತೆ ಇದರ ಬೆನಿಫಿಟ್ಸ್ ಏನಿದೆ ಅಂತ ಅನ್ಕೊಂಡು. ಸೊ ಹಾಗಾಗಿ ನಾನಿವತ್ತು ನಮ್ಮ ಪ್ರಾಡಕ್ಟ್ಸ್ ಗಳ ಬಗ್ಗೆ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡಕ್ ಬರ್ತಾ ಇದ್ದೀನಿ. ಫಸ್ಟ್ ಒಂದು ಪುಷ್ಪಹಾಸ ಹೇರ್ ಗ್ರೋತ್ ಆಯಿಲ್. ಸೊ ಇದನ್ನ ನಾನು ಯಾವ ತರ ಶುರು ಮಾಡಿದೆ ಅಂತ ಹೇಳಿದ್ರೆ, ಈ ಕರೋನಾ ಟೈಮ್ ಅಲ್ಲಿ ನನಗೆ ಫಸ್ಟ್ ಪಾಪು ಆಗಿತ್ತು. ಸೊ ಹಾಗಾಗಿ ಅವಾಗ ನನಗೆ ಹೇರ್ ಫಾಲ್ ತುಂಬಾ ಅಂದ್ರೆ ತುಂಬಾನೇ ಆಗಕ್ಕೆ ಶುರು ಆಯ್ತು. ಏನ್ ಮಾಡ್ಲಿ ಅಂತ ಯೋಚನೆ ಮಾಡಿದಾಗ ಅಮ್ಮ ಹೇಳಿದ್ರು, ಇಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ನಿಮ್ಗೆಲ್ಲ ನಾನು ಇದೇ ತರ ಮನೆಯಲ್ಲಿ ಮಾಡಿ ಹಚ್ತಾ ಇದ್ದೆ ಅಂತ ಅನ್ಕೊಂಡು ಅಮ್ಮ ಹೇಳಿದ್ರು. ಸೊ ಅಮ್ಮನ ಕಡೆಯಿಂದ ನಾನು ಏನೇನ್ ಐಟಮ್ಸ್ ಹಾಕ್ತಾರೆ ಅಂತ ಅನ್ಕೊಂಡು ಕೇಳಿ ಮಾಡಿ ನಾನು ಇದನ್ನ ಕರೋನಾ ಟೈಮ್ ಅಲ್ಲಿ ಶುರು ಮಾಡಿದೆ. ಅವಾಗ ನನ್ಗೆ ಏನ್ ಮಾಡಿದ್ರು ನನ್ಗೆ ಸ್ಟೇಟಸ್ ಇಡೋ ಹುಚ್ಚು. ಸೊ ಹಾಗಾಗಿ ನಾನು ಹೋಮ್ ಮೇಡ್ ಆಯಿಲ್ ಮಾಡಿಕೊಂಡು ನಾನು ಅದನ್ನ ಸ್ಟೇಟಸ್ ಇಟ್ಟೆ. ಹಲವಾರು ಜನ ನೋಡಿ, ಅಕ್ಕ ಇದನ್ನ ನೀವು ಸೇಲ್ ಮಾಡ್ತೀರಾ ಅಂತ ಅನ್ಕೊಂಡು ಕೇಳಿದ್ರು. ಆಯ್ತು, ನಾನು ಅವಾಗ ಯೋಚನೆ ಮಾಡಿದೆ, ನನ್ನಿಂದ ಇನ್ನೊಬ್ರಿಗೆ ಉಪಯೋಗ ಆಗುತ್ತೆ ಅಂದ್ರೆ ಯಾಕೆ ಮಾಡಬಾರ್ದು ಅಂತ ಅನ್ಕೊಂಡು. ಸೊ ಅವಾಗ ಅಲ್ಲಿಂದ ನನ್ನ ಜರ್ನಿ ಶುರು ಆಗಿರೋದು. ಈ ಅಕ್ಷಯ ತೃತೀಯಾಗೆ 4 ವರ್ಷ ಆಗತ್ತೆ ಈ ಆಯಿಲ್ ಶುರು ಮಾಡಿ. ಸೊ ಪುಷ್ಪಹಾಸ ಹೇರ್ ಗ್ರೋತ್ ಆಯಿಲ್, ಇದರ ಬೆನಿಫಿಟ್ಸ್ ಏನು ಅಂತ ಅನ್ಕೊಂಡು ಹೇಳಿದ್ರೆ, 14 ತರಹದ ಆಯುರ್ವೇದಿಕ್ ಐಟಮ್ಸ್ ಗಳನ್ನ ಹಾಕಿ ಈ ಆಯಿಲ್ ನಾನು ಮನೆಯಲ್ಲಿ ಪ್ರಿಪೇರ್ ಮಾಡ್ತೀನಿ. ಸೊ ಇದರ ಬೆನಿಫಿಟ್ಸ್ ಹೇರ್ ಗ್ರೋತ್ ಆಗುತ್ತೆ, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಮತ್ತೆ ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಆಗುತ್ತೆ. ಹಲವಾರು ಜನ ಈ ಆಯಿಲ್ ನ ತಗೊಂಡು ಇದ್ರ ಬಗ್ಗೆ ರಿವ್ಯೂ ಕೊಟ್ಟಿದ್ದೀರಾ. ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದೆ. ಯಾರ್ಯಾರು ತಗೊಂಡು ಇದಕ್ಕೆ ರಿವ್ಯೂ ಕೊಟ್ಟಿದ್ದೀರಾ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಇದರ ರಿವ್ಯೂ ಅನ್ನ ನೀವು ಪುಷ್ಪಹಾಸ ಅಂತ ಒಂದು ಪೇಜ್ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಅಲ್ಲಿ ನೀವು ಇದರ ರಿವ್ಯೂನ ಚೆಕ್ ಮಾಡ್ಕೋಬಹುದು. ತುಂಬಾ ಜನಕ್ಕೆ ಇದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಸೊ ಯಾರ್ಯಾರು ಪರ್ಚೇಸ್ ಮಾಡಬೇಕು ಅಂತ ಹೇಳ್ತೀರಾ ಅವರು ಪುಷ್ಪಹಾಸ ಪೇಜ್ ಹೋಗಿ ರಿವ್ಯೂ ನೋಡಿ ಮತ್ತೆ ನೀವು ಅಲ್ಲೇ ಇದನ್ನ ಆರ್ಡರ್ ಮಾಡಬಹುದು. ಫಸ್ಟ್ ಪ್ರಾಡಕ್ಟ್ ಪುಷ್ಪಹಾಸ ಹೇರ್ ಗ್ರೋತ್ ಆಯಿಲ್. ಇನ್ನು ಸೆಕೆಂಡ್ ಒನ್ ಪುಷ್ಪಹಾಸ ಸ್ಕಿನ್ ಗ್ಲೋಯಿಂಗ್ ಆಯಿಲ್. ಸೊ ಇದನ್ನ ನಾವು ಯಾವ ತರ ಶುರು ಮಾಡಿದೆ ಅಂದ್ರೆ, ನನ್ನ 2ನೇ ಪಾಪು ಆದಾಗ ನಾನು ಮನೆಯಲ್ಲಿನೇ ಅಮ್ಮಂಗೆ ಹೇಳ್ತಾ ಇದ್ದೆ, ಅಮ್ಮ ಹೆಂಗೆ ಮತ್ತೆ ನನ್ನ ಪಾಪು ಯಾವ ತರ ಆಯಿಲ್ ಹಚ್ಚಲಿ, ನಾನು ಹೊರಗಡೆ ಅದಕ್ಕೆ ಕೆಮಿಕಲ್ ಹಂಗೆ ಹಿಂಗೆ ಮಿಕ್ಸ್ ಮಾಡಿರ್ತಾರೆ, ಸೊ ಹೆಂಗೆ. ಈ ಪ್ರಾಡಕ್ಟ್ ಬಗ್ಗೆನೂ ಅಮ್ಮನೇನೆ ಹೇಳ್ಕೊಟ್ರು. ಇಲ್ಲ ನಾವು ಚಿಕ್ಕವರಿದ್ದಾಗ ಸೊ ಈ ತರ ಮಾಡಿ ನಿಮ್ಗೆ ಹಚ್ತಾ ಇದ್ವಿ, ಸೊ ನೀನ್ ಮಾಡ್ತೀಯಾ ಅಂತ ಅನ್ಕೊಂಡು ಸರಿ ಆಯ್ತು ಅಂತ ಅಮ್ಮನ ಹತ್ರ ಇದರ ರೆಸಿಪಿನ ನಾನು ಕಲಿತೆ. ಬಾದಾಮಿ, ಆಮೇಲೆ ಕೇಸರ್, ಆಪ್ರಿಕಾಟ್, ಆಲಿವ್ಸ್, ಹೀಗೆ ಹಲವಾರು ತರಹದ ಐಟಮ್ಸ್ ಗಳನ್ನ ಹಾಕಿ ನಾನು ಇದನ್ನ ಮನೆಯಲ್ಲಿ ಮಾಡಿದೆ. ಫಸ್ಟ್ ನಾನು ಹಚ್ಕೊಂಡು ಟ್ರೈ ಮಾಡಿದೆ. ನನಗೆ ಚೆನ್ನಾಗಿ ಅನಿಸ್ದಾದ್ಮೇಲೆ ನನ್ನ ಮಗುಗೂ ಇವಾಗ ಹಚ್ಚಕ್ ಶುರು ಮಾಡಿದೀನಿ. ಅವಳು ಹುಡ್ದಾಗಿಂದನೂ ನಾನು ನನ್ನ ಬ್ರ್ಯಾಂಡ್ ಅನ್ನೇ ಅವಳಿಗೆ ಹಚ್ತಾ ಇದ್ದೀನಿ. ಪುಷ್ಪಹಾಸ ಸ್ಕಿನ್ ಗ್ಲೋಯಿಂಗ್ ಆಯಿಲ್ ನಾನು ಅವಳಿಗೆ ಹಚ್ತಾ ಇದ್ದೀನಿ. ಸೊ ಇದರ ಬೆನಿಫಿಟ್ಸ್ ಏನು ಅಂತ ಅನ್ಕೊಂಡು ಹೇಳಿದ್ರೆ, ಸ್ಕಿನ್ ನ ಗ್ಲೋ ಮಾಡುತ್ತೆ, ಪಿಂಪಲ್ ನ ಇದು ರಿಮೂವ್ ಮಾಡುತ್ತೆ, ಮತ್ತೆ ಡಾರ್ಕ್ ಸರ್ಕಲ್ಸ್ ಏನಾದ್ರೂ ಕಲೆಗಳು ಏನಾದ್ರೂ ಇತ್ತು ಅಂದ್ರೆ ಅದನ್ನ ಕೂಡ ಇದು ಈ ಆಯಿಲ್ ರಿಮೂವ್ ಮಾಡುತ್ತೆ. ಸೊ ಇದಕ್ಕೂ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಇದೆ. ಆಮೇಲೆ ಒಳ್ಳೆ ರಿವ್ಯೂ ಇದೆ. ಇದನ್ನು ಕೂಡ ನೀವು ಪುಷ್ಪಹಾಸ ಪೇಜ್ ಅಲ್ಲಿ ಹೋಗಿ ಚೆಕ್ ಮಾಡಬಹುದು. ಆರ್ಡರ್ ಕೂಡ ನೀವು ಈ ಆಯಿಲ್ ನ ಅಲ್ಲೇ ಮಾಡಬಹುದು. ಇನ್ನು ಶಾಂಪೂ, ಪುಷ್ಪಹಾಸ ಶಾಂಪೂ. ಸೊ ಇದನ್ನು ಕೂಡ ನಾನು ಆಯಿಲ್ ಏನ್ ಪ್ರಿಪೇರ್ ಮಾಡಿದೆ ಅವಾಗ ತುಂಬಾ ಜನ ಕೇಳಕ್ ಶುರು ಮಾಡಿದ್ರು, ಅಕ್ಕ ನೀವು ಶಾಂಪೂ ಯಾಕೆ ಶುರು ಮಾಡಬಾರ್ದು ಅಂತ ಅನ್ಕೊಂಡು. ನಾನು ಕೇಳಿದೆ, ಯಾಕೆ ಶಾಂಪೂ ಯಾಕೆ ಹೊರಗಡೆ ಯೂಸ್ ಮಾಡಿ ಅಂತ ಅನ್ಕೊಂಡು. ಸೊ ಅವ್ರು ಅವಾಗ ಅಂದ್ರೆ ಜನಗಳು ನನ್ಗೆ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಅಕ್ಕ ನಾನು ಇವಾಗ ಪ್ಯೂರ್ ಆರ್ಗ್ಯಾನಿಕ್ ನಿಮ್ದು ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹೊರಗಡೆದು ಅಂದ್ರೆ ಒಂದ್ ಚೂರಾದ್ರೂ ಏನಾದ್ರೂ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ. ಸೊ ನನ್ಗೆ ಅದೇನಾಗ್ತಾ ಇದೆ ಕರೆಕ್ಟ್ ಅನಿಸ್ತಾ ಇಲ್ಲ. ನನ್ಗೆ ಪ್ಯೂರ್ ನಾನು ಆರ್ಗ್ಯಾನಿಕ್ ಯೂಸ್ ಮಾಡ್ಬೇಕು ಅಂದ್ರೆ ನೀವು ಶಾಂಪೂ ಮಾಡ್ಲೇಬೇಕು ಅಂತ ಅನ್ಕೊಂಡು ತುಂಬಾ ಜನ ಕೇಳಕ್ ಶುರು ಮಾಡಿದ್ರು. ನಾನು ಇದನ್ನ ಕಲ್ಸ್ಬಿಟ್ಟು ಮಾಡಕ್ಕೆ ನನ್ಗೊಂಚೂರು ಟೈಮ್ ಹಿಡಿತು. ಸೊ ಹಾಗಾಗಿ ಆಮೇಲೆ ನಾನು ಇದನ್ನ ಪ್ರಿಪೇರ್ ಮಾಡಿದೆ. ಸೊ ಇವಾಗ ಇದ್ರ ರಿಸಲ್ಟ್ ಕೂಡ ಆಸಮ್ ಆಗಿದೆ.
ಹಲವಾರು ಜನ ತಗೊಂಡಿದ್ದಾರೆ. ಇದರ ಬೆನಿಫಿಟ್ಸ್ ಏನು ಅಂತ ಹೇಳಿದ್ರೆ ಹೇರು ಥಿಕ್ ಮಾಡುತ್ತೆ, ಯಾವುದೇ ತರಹದ ಕಂಡೀಷನರ್ ಬೇಡ ಇದಕ್ಕೆ. ಆಮೇಲೆ ಹೇರು ತುಂಬಾನೇ ಗ್ರೋತ್ ಆಗುತ್ತೆ. ಯಾಕಂದ್ರೆ ಇದರಲ್ಲಿರೋ ಐಟಮ್ಸ್ ಏನು ಅಂತ ಹೇಳಿದ್ರೆ ನೆಲ್ಲಿಕಾಯಿ, ಅಂಟವಾಳಕಾಯಿ, ಆಮೇಲೆ ಸಿಕ್ಕಕಾಯಿ, ಆಮೇಲೆ ಯಾವುದು ಅಗಸೆ, ಆಮೇಲೆ ಮೆಂತೆ, ಅಲೋವೆರಾ, ಹೀಗೆ ಹಲವಾರು ತರಹದ ಐಟಮ್ಸ್ ಗಳನ್ನ ಇದನ್ನ ಹಾಕಿ ಮಾಡಿದೀನಿ. ಆಮೇಲೆ ಇದು ಹೇಗಿದೆ ಅಂತ ಅನ್ಕೊಂಡು ಹೇಳಿದ್ರೆ ಇವಾಗ ಹೊರಗಡೆ ಶಾಂಪೂ ತರ ಇದನ್ನ ನೀವು ನೋಡ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಹೊರಗಡೆ ಶಾಂಪೂ ಗಟ್ಟಿ ಆಗಿರುತ್ತೆ. ಇವಾಗ ನಾವು ಕೈಯಲ್ಲಿ ಹಾಕೊಂಡ ತಕ್ಷಣ ಅದಕ್ಕೆ ಮತ್ತೆ ನಾವು ನೀರು ಮಿಕ್ಸ್ ಮಾಡ್ಕೊಂಡು ಹಚ್ಕೋತೀವಿ. ಬಟ್ ಇದು ಜನಗಳಿಗೆ ಯೂಸ್ ಆಗ್ಲಿ, ಉಪಯೋಗ ಆಗ್ಲಿ ಅಂತ ಅನ್ಕೊಂಡು ಒಂಚೂರು ನಾನು ಲಿಕ್ವಿಡ್ ತರನೇ ಮಾಡಿದ್ದೀನಿ. ಸೊ ನೀವು ಇದನ್ನ ಡೈರೆಕ್ಟ್ ಆಗಿ ನೀವು ಹೇರ್ಗೆ ಯೂಸ್ ಮಾಡ್ಬೋದು. ಇದರಲ್ಲಿ ಯಾವುದೇ ನೀರೆಲ್ಲ ಮಿಕ್ಸ್ ಮಾಡಿ ಯೂಸ್ ಮಾಡಬೇಕು ಅನ್ನೋ ತರ ಏನಿಲ್ಲ. ಸೊ ನೀವು ಡೈರೆಕ್ಟ್ ಆಗಿನೇ ಇದನ್ನ ಯೂಸ್ ಮಾಡ್ಬೋದು. ಇದರ ರಿವ್ಯೂ ಕೂಡ ತುಂಬಾನೇ ಚೆನ್ನಾಗಿದೆ. ಇದನ್ನ ನೀವು ಪುಷ್ಪಹಾಸ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಹೋಗಿ ಚೆಕ್ ಮಾಡಿ ಇದ್ರ ರಿವ್ಯೂ ಕೂಡ. ಆಮೇಲೆ ಆರ್ಡರ್ ಕೂಡ ನೀವು ಅಲ್ಲೇ ಮಾಡಬಹುದು. ಇನ್ನು 4ನೇದು ಪುಷ್ಪಹಾಸ ಸೋಪ್. ಸೊ ಸೋಪ್ ಇವಾಗ ಇಲ್ಲ, ಖಾಲಿ ಆಗಿದೆ. ಆಷಾಢ ಸೇಲ್ ಇತ್ತು. ಸೊ ನಿನ್ನೆವರೆಗೂ ತುಂಬಾ ಜನ ಆರ್ಡರ್ ಮಾಡಿ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಸೊ ಹಾಗಾಗಿ ಇವತ್ತು ಸೋಪ್ ನಾನು ತೋರಿಸ್ಬೇಕು ಅಂದ್ರೂ ಇಲ್ಲ. ನಾನು ಸೋಪ್ ಮಾಡಿದ ತಕ್ಷಣ ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಅದ್ರ ಬೆನಿಫಿಟ್ಸ್ ಏನು ಅಂತ ಅನ್ಕೊಂಡು ನಾನು ಅವಾಗ ಹೇಳ್ತೀನಿ. ಕಾಫಿ ಸೋಪು, ಮತ್ತೆ ABC ಸೋಪು, ಮತ್ತೆ ಕಡಲೆ ಹಿಟ್ಟಿನ ಸೋಪು. ಸೊ ಇದು 3 ಸೋಪು ನನ್ನ ಹತ್ರ ಅವೈಲೇಬಲ್ ಇರುತ್ತೆ. ಬಟ್ ಇವಾಗಿಲ್ಲ, ನಾನು ನಿಮ್ಗೆ ತೋರಿಸ್ಬೇಕು ಅಂದ್ರೆ ನನ್ನ ಹತ್ರ ಅದು ಅವೈಲೇಬಲ್ ಇಲ್ಲ. ನಿನ್ನೆ ತುಂಬಾ ಜನ ಕಾಂಬೋ ಫುಲ್ ಆರ್ಡರ್ ಮಾಡಿದ್ರೆ ಸೊ ಅವ್ರಿಗೆ ಫ್ರೀ ಡೆಲಿವರಿ ಅಂತ ಅನ್ಕೊಂಡು ಹೇಳಿತ್ತು ಆಷಾಢ ಸೇಲ್ ಇರೋದಕ್ಕೆ. ಸೊ ಹಾಗಾಗಿ ನಿನ್ನೆ ತುಂಬಾ ಜನ ಆರ್ಡರ್ ಮಾಡಿದ್ದೀರಾ. ಖಾಲಿ ಆಗಿದೆ. ಇವಾಗ ಇದು ಇವತ್ತಿನೊಂದು ಟ್ರಿಪ್ ಇಡ್ತಾ ಇದ್ದೀನಿ ನಾನು. ಯಾವುದು ಆಯಿಲ್, ಸ್ಕಿನ್ ಗ್ಲೋಯಿಂಗ್ ಆಯಿಲ್, ಹೇರ್ ಗ್ರೋತ್ ಆಯಿಲ್, ಶಾಂಪೂ ಇಸ್ ಅವೈಲೇಬಲ್ ಇದೆ. ಆಮೇಲೆ ಸೋಪ್ ಕೂಡ ಅವೈಲೇಬಲ್ ಇಲ್ಲ. ಸೊ ಅದನ್ನ ಕೂಡ ನಾನು ಮಾಡಿಬಿಟ್ಟು ಬೇಕು ಅಂದವ್ರಿಗೆ ನಾನು ಶಿಪ್ ಮಾಡ್ತೀನಿ. ಆಮೇಲೆ ಇಷ್ಟೆಲ್ಲ ಮಾಡಿರೋದಕ್ಕೆ ನನಗೆ ಗೌರ್ಮೆಂಟ್ ಕಡೆಯಿಂದ ಟ್ರೇಡ್ ಮಾರ್ಕ್ ಸರ್ಟಿಫಿಕೇಟ್ ಕೂಡ ಬಂದಿದೆ. ಯಾವುದೇ ಭಯ ಇಲ್ಲದೆ ನಮ್ಮ ಪ್ರಾಡಕ್ಟ್ ಅನ್ನ ನೀವು ಯೂಸ್ ಮಾಡಬಹುದು. ನೋಡಿ, ಗೌರ್ಮೆಂಟ್ ಇಂದ ಬಂದಿರುವಂತಹ ಟ್ರೇಡ್ ಮಾರ್ಕ್ ಸರ್ಟಿಫಿಕೇಟ್. ಇದು ನಮ್ಮ ಲೋಗೋ, ಇದು ಗೌರ್ಮೆಂಟ್ ಕಡೆಯಿಂದ ಬಂದಿರುವಂತಹ ಟ್ರೇಡ್ ಮಾರ್ಕ್ ಸರ್ಟಿಫಿಕೇಟ್. ಸೊ ಯಾವುದೇ ಭಯ ಇಲ್ಲದೇನೆ ನೀವು ಈ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಬಹುದು. ಆಮೇಲೆ ಕೆಮಿಕಲ್ ಅಂತ ಇದರಲ್ಲಿ ಯಾವುದೂ ಇಲ್ಲ. ಕೆಮಿಕಲ್ ಇಲ್ದೇನೆ ನನ್ಗೋಸ್ಕರ ಅಂತ ನಾನು ಏನ್ ಯೂಸ್ ಮಾಡ್ತೀನಿ ಸೊ ಅದೇ ತರನೇ ನಾನು ಜನಗಳಿಗೂ ಮಾಡ್ಕೊಡ್ತಾ ಇದ್ದೀನಿ. ಸೊ 100% ಭರವಸೆ ಇಟ್ಟು ನೀವು ಈ ಪ್ರಾಡಕ್ಟ್ ಗಳನ್ನ ಖರೀದಿ ಮಾಡಬಹುದು, ಆರ್ಡರ್ ಮಾಡಬಹುದು. ಸೊ ಮತ್ತೆ ನಾನು ಸೋಪ್ ಅದರ ಕಾನ್ಸೆಪ್ಟ್ ತಗೊಂಡು ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.